ನಿಮ್ಮೆಲ್ಲರಿಗೂ ಪ್ರಣಾಮಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಸುಂದರ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರುತ್ತಿರುವ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಯೋಗವು ಕೇವಲ ಅಭ್ಯಾಸವಲ್ಲ, ಅದು ಇರುವ ವಿಧಾನ, ಜೀವನ ವಿಧಾನ. ಇದು ಸಮತೋಲನ, ಸ್ಪಷ್ಟತೆ ಮತ್ತು ನಮ್ಮ ನಿಜವಾದ ಸ್ವರೂಪವನ್ನು ಕಂಡುಹಿಡಿಯಲು, ನಮ್ಮನ್ನು ಒಳಮುಖವಾಗಿ ಪ್ರಯಾಣಿಸಲು ಆಹ್ವಾನಿಸುವ ಕಾಲಾತೀತ ವಿಜ್ಞಾನವಾಗಿದೆ. ಇದು ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಘಟಕಗಳನ್ನು ಪರಸ್ಪರ ಸಾಮರಸ್ಯದಲ್ಲಿಡುವುದು. ಈ ವರ್ಷದ ವಿಷಯ ಆಂತರಿಕ ಸಾಮರಸ್ಯ, ಜಾಗತಿಕ ಶಾಂತಿ. ಯೋಗದ ಸಾರವನ್ನು ಸುಂದರವಾಗಿ ಪ್ರತಿಬಿಂಬಿಸುತ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬರೊಳಗೆ ಶಾಂತಿ ಇದ್ದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ಉದ್ಭವಿಸಬಹುದು. ವೈಯಕ್ತಿಕ ಶಾಂತಿ ಜಾಗತಿಕತೆಗೆ ಕಾರಣವಾಗುತ್ತದೆ. ಜಾಗತಿಕವಾಗಿ, ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ತರಲು ಯಾವುದೇ ಮಾಂತ್ರಿಕ ದಂಡವಿಲ್ಲ. ಯೋಗವು ಜಾಗತಿಕವಾಗಿ ಸ್ವೀಕರಿಸಲ್ಪಟ್ಟಂತೆ ನಾವು ಅದರ ಬೇರುಗಳನ್ನು ಗೌರವಿಸುವುದು ಸಹ ಮುಖ್ಯವಾಗಿದೆ. ಯೋಗವು ಜೀವನದ ಆಳವಾದ ಆಧ್ಯಾತ್ಮಿಕ ತಿಳುವಳಿಕೆಯಿಂದ ಹುಟ್ಟಿಕೊಂಡಿತು. ನಮ್ಮೊಳಗಿನ ಮತ್ತು ಎಲ್ಲಾ ಅಸ್ತಿತ್ವದೊಂದಿಗೆ ಏಕತೆಯ ಅನುಭವದಲ್ಲಿ ನೆಲೆಗೊಂಡಿದೆ. ಈ ಸಾರದೊಂದಿಗೆ ನಾವು ಸಂಪರ್ಕದಲ್ಲಿರುವಾಗ ಯೋಗವು ದೈಹಿಕ ಭಂಗಿಗಳಿಗಿಂತ ಹೆಚ್ಚಿನದಾಗುತ್ತದೆ. ಅದು ಪರಿವರ್ತನಾ ಮಾರ್ಗವಾಗುತ್ತದೆ. ಇಂದು ನಾವು ಎದುರಿಸುತ್ತಿರುವ ದೊಡ್ಡ ಸವಾಲುಗಳಲ್ಲಿ ಒಂದು ಪರಿಸರ ಮಾಲಿನ್ಯ ಮಾತ್ರವಲ್ಲ, ಇತರ ಎಲ್ಲ ಮಾಲಿನ್ಯಗಳಿಗೆ ಕಾರಣವಾದ ವಿಚಾರಗಳ ಮಾಲಿನ್ಯ, ಚಡಪಡಿಕೆ, ನಕಾರಾತ್ಮಕತೆ ಮತ್ತು ಅತಿಯಾದ ಮಾನಸಿಕ ಚಟುವಟಿಕೆ. ಈ ಅಡಚಣೆಗಳು ನಮ್ಮ ವೈಯಕ್ತಿಕ ಯೋಗಕ್ಷೇಮವನ್ನು ಮಾತ್ರವಲ್ಲದೆ ಸಾಮೂಹಿಕ ಪ್ರಜ್ಞೆಯಾದ ಎಗ್ರೆಗೋರ್ನ್, ಸಾಮೂಹಿಕ ಚಿಂತನೆ ಮೇಲೂ ಪರಿಣಾಮ ಬೀರುತ್ತವೆ. ಧ್ಯಾನ ಮತ್ತು ಯೋಗದಂತಹ ಅಭ್ಯಾಸಗಳ ಮೂಲಕ ನಾವು ನಮ್ಮ ಆಂತರಿಕ ಸ್ಥಿತಿಯನ್ನು ಪರಿಷ್ಕರಿಸಲು ಕಲಿಯುತ್ತೇವೆ. ಮನಸ್ಸು ಹಗುರವಾದಾಗ ಮತ್ತು ಹೆಚ್ಚು ಪರಿಷ್ಕೃತವಾದಾಗ, ಹೆಚ್ಚು ನಿಯಂತ್ರಿಸಲ್ಪಟ್ಟಾಗ, ನಾವು ಸ್ವಾಭಾವಿಕವಾಗಿ ಸರಳತೆ, ಕರುಣೆ, ದಯೆ ಮತ್ತು ಸಮತೋಲನದತ್ತ ಸಾಗುತ್ತೇವೆ. ಈ ಆಂತರಿಕ ಸಾಮರಸ್ಯವು ಅಹಿಂಸೆಯ ಅಡಿಪಾಯವಾಗಿದೆ. ಆಲೋಚನೆ, ಮಾತು ಮತ್ತು ಕ್ರಿಯೆಯಲ್ಲಿ ಅಹಿಂಸೆ. ಅಹಿಂಸೆ ನಾವು ನಮ್ಮ ಮೇಲೆ ಹೇರಿಕೊಳ್ಳುವ ವಿಷಯವಲ್ಲ, ಅದು ಅರಳುತ್ತದೆ. ನಮ್ಮ ಆಂತರಿಕ ಪರಿಸರವು ಶುದ್ಧ ಮತ್ತು ಶಾಂತಿಯುತವಾಗಿದ್ದಾಗ ಅದು ನಿಜವಾಗಿಯೂ ಅರಳುತ್ತದೆ. ಮಹಾನ್ ಮಹಾವೀರರು ತಮ್ಮ ಜೀವಿತಾವಧಿಯಲ್ಲಿ ಅಹಿಂಸೆಯ ಈ ಮಹತ್ವವನ್ನು ಪದೇ ಪದೇ ಪುನರಾವರ್ತಿಸಿದರು ಮತ್ತು ಅವರ ಪೂರ್ವಜರು ಯೋಗದ ಮೂಲಕ ಬೆಳೆಸಿಕೊಳ್ಳಬಹುದಾದ ಅನೇಕ ಗುಣಗಳ ಮೌಲ್ಯವನ್ನು ಒತ್ತಿ ಹೇಳಿದರು. ಹೃದಯವು ಶಾಂತವಾಗಿದ್ದಾಗ ನಮ್ಮ ಸಂಬಂಧಗಳು ಸಾಮರಸ್ಯವನ್ನು ಹೊಂದುತ್ತವೆ ಮತ್ತು ನಮ್ಮ ಕಾರ್ಯಗಳು ಪರಿಗಣನೆಯನ್ನು ಹೊಂದಿವೆ. ಈ ರೀತಿಯಾಗಿ ವೈಯಕ್ತಿಕ ಪರಿವರ್ತನೆಯು ಸಾಮೂಹಿಕ ಉನ್ನತಿಗೆ ಕಾರಣವಾಗುತ್ತದೆ. ಪ್ರಿಯ ಸ್ನೇಹಿತರೆ, ಒಂದು ಕ್ಷಣ ವಿರಾಮ ತೆಗೆದುಕೊಂಡು ನಮ್ಮನ್ನು ನಾವೇ ಒಂದು ಸರಳ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಸಂತೋಷವು ನಿಜವಾಗಿಯೂ ಎಲ್ಲಿಂದ ಪ್ರಾರಂಭವಾಗುತ್ತದೆ? ಭಗವದ್ಗೀತೆಯು ಈ ಸಂತೋಷಕ್ಕೆ ಆಳವಾದ ಉತ್ತರವನ್ನು ನೀಡುತ್ತದೆ. ಅತ್ಯುನ್ನತ ಪ್ರಜ್ಞೆಯೊಂದಿಗೆ ಸಂಪರ್ಕ ಹೊಂದಿಲ್ಲದವನಿಗೆ, ನಾನು ಪುನರಾವರ್ತಿಸುತ್ತೇನೆ, ಅತ್ಯುನ್ನತ ಪ್ರಜ್ಞೆಯೊಂದಿಗೆ ಸಂಪರ್ಕ ಹೊಂದಿಲ್ಲದವನಿಗೆ ಅತೀಂದ್ರಿಯ ಬುದ್ಧಿವಂತಿಕೆ ಅಥವಾ ಸ್ಥಿರ ಮನಸ್ಸು ಇರಲು ಸಾಧ್ಯವಿಲ್ಲ. ಮತ್ತು ಸ್ಥಿರ ಮನಸ್ಸು ಇಲ್ಲದೆ ಶಾಂತಿಯ ಸಾಧ್ಯತೆ ಇಲ್ಲ. ನೀವು ಪ್ರತಿದಿನ ನಿಮ್ಮ ಮನಸ್ಸನ್ನು ಬದಲಾಯಿಸುತ್ತಲೇ ಇರುವಾಗ ನೀವು ಶಾಂತಿಯನ್ನು ಹೇಗೆ ತರಬಹುದು? ಪ್ರಪಂಚದಾದ್ಯಂತದ ಪ್ರಬಲ ಸಂಸ್ಥೆಗಳ ಮೂಲಕ ನಾವು ಇದನ್ನು ನೋಡುತ್ತಿದ್ದೇವೆ. ಶಾಂತಿ ಇಲ್ಲದೆ ಯಾವುದೇ ಸಂತೋಷ ಹೇಗೆ ಇರಲು ಸಾಧ್ಯ? ಈ ಸರಪಳಿಯನ್ನು ಹಿಂದಕ್ಕೆ ಪತ್ತೆಹಚ್ಚಿ ಮತ್ತು ಸುಂದರವಾದ ಏಣಿಯು ತನ್ನನ್ನು ತಾನು ಬಹಿರಂಗಪಡಿಸುತ್ತದೆ. ಒಳಗೆ ಸಾಮರಸ್ಯವಿಲ್ಲದಿದ್ದರೆ ಸ್ಥಿರತೆ ಇರಬಹುದೇ? ಚಿಂತನಶೀಲ ಸಾಮರ್ಥ್ಯಗಳಿಲ್ಲದೆ ಚಿಂತನೆಯ ಸ್ಥಿರತೆ ಸಾಧ್ಯವೇ? ಕೇಂದ್ರೀಕೃತ ಮನಸ್ಸು ಇಲ್ಲದೆ ಚಿಂತನಶೀಲ ಸಾಮರ್ಥ್ಯ ಸಾಧ್ಯವೇ?
ಮತ್ತು ಧ್ಯಾನವಿಲ್ಲದೆ ಕೇಂದ್ರೀಕೃತ ಮನಸ್ಸು ಹೊಂದಲು ಸಾಧ್ಯವೇ? ಆದ್ದರಿಂದ ಕೃಷ್ಣನು ಅಂತಹ ಸುಂದರವಾದ ಪಾಸ್ವರ್ಡ್ ಅನ್ನು ಘೋಷಿಸಲು ಬುದ್ಧಿವಂತನಾಗಿದ್ದನು. ಧ್ಯಾನ ಸಂತೋಷವನ್ನು ತಲುಪುವುದು. ಆದ್ದರಿಂದ ನಾವು ಮೊದಲ ಮೆಟ್ಟಿಲನ್ನು ಹಂತಹಂತವಾಗಿ ತಲುಪುತ್ತೇವೆ. ನಾವು ಹುಡುಕುವ ಎಲ್ಲವೂ ಮೀರಿದ ಬುದ್ಧಿವಂತಿಕೆ, ಸ್ಥಿರವಾಗಿರುವ ಆಲೋಚನೆ, ಸಹಿಸಿಕೊಳ್ಳುವ ಶಾಂತಿ, ಸಂದರ್ಭಗಳನ್ನು ಅವಲಂಬಿಸದ ಸಂತೋಷವು ಅಂತಿಮವಾಗಿ ಧ್ಯಾನದಲ್ಲಿ ಕುಳಿತು ಒಳಗಿನ ಮೂಲದೊಂದಿಗೆ ಸಂಪರ್ಕ ಸಾಧಿಸುವ ಈ ಒಂದು ಶಾಂತ ಕ್ರಿಯೆಯ ಮೇಲೆ ನಿಂತಿದೆ. ಎಲ್ಲ ಸಂದರ್ಭಗಳಲ್ಲಿಯೂ ನಿಜವಾದ ಸಂತೋಷವನ್ನು ತರುವುದು ಧ್ಯಾನ. ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದಾಗ ನಮ್ಮನ್ನು ಭೇಟಿ ಮಾಡುವ ಸಂತೋಷವಲ್ಲ, ಆದರೆ ಮೇಲಿನ ಅಲೆಗಳಿಂದ ಮುಟ್ಟದೆ ಸಾಗರದ ಆಳದಂತೆ ಉಳಿಯುವ ಸಂತೋಷ. ಅದಕ್ಕಾಗಿಯೇ ನಾನು ಅಭ್ಯಾಸದಲ್ಲಿ ನಿಲ್ಲಬೇಡಿ ಎಂದು ಹೇಳುತ್ತೇನೆ. ಅಭ್ಯಾಸವು ದ್ವಾರವಾಗಿದೆ, ಅನುಭವವು ಗಮ್ಯಸ್ಥಾನ, ಅಂತಿಮ ಆಗುವುದು ಪರಮಾತ್ಮ. ಈ ಅಂತಾರಾಷ್ಟ್ರೀಯ ಯೋಗ ದಿನದಂದು ಅಭ್ಯಾಸವನ್ನು ಮೀರಿ ಅನುಭವದತ್ತ ಸಾಗೋಣ. ಆಂತರಿಕ ಸಾಮರಸ್ಯವನ್ನು ಜಾಗತಿಕ ಶಾಂತಿಯಾಗಿ ಹೊರನೋಟಕ್ಕೆ ಹೊರಹೊಮ್ಮುವಂತೆ ಪೋಷಿಸೋಣ. ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಜಗತ್ತಿನಲ್ಲಿ ಶಾಂತಿಯ ಮೂಲವಾಗಲಿ. ನಮಸ್ಕಾರ ಮತ್ತು ತುಂಬಾ ಧನ್ಯವಾದಗಳು. ಶುಭವಾಗಲಿ.